ಸರ್ಜಾಪುರದಲ್ಲಿ ಮಾತುಕತೆಯಲ್ಲಿ ಗಲಾಟೆ ನಡೆದಿರ್ತಕ್ಕಂಥ ಘಟನೆ ನಡೆದಿದೆ. ಬೂತ್ ಬಳಿ ಮತ ಕೇಳೋದಕ್ಕೆ ಬಂದಾಗ ಗಲಾಟೆ ನಡೆದಿದೆ. ಮಾತಿಗೆ ಮಾತು ಬೆಳೆದು ಹೊಡೆದಾಟದ ಹಂತಕ್ಕೆ ಹೋಗಿದೆ ಗಲಾಟೆ. ಸರ್ಜಾಪುರ ಮತಗಟ್ಟೆಯಲ್ಲಿ ನಡೆದಿರ್ತಕ್ಕಂಥ ಗಲಾಟೆ ಯಾರ್ಯಾರ ಮಧ್ಯೆ ನಡೀತು ಅನ್ನೋದು, ಯಾವ ಕಾರಣಕ್ಕೋಸ್ಕರ ನಡೀತು ಅನ್ನೋದು ಎಲ್ಲ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಒಟ್ಟಾರೆ ವೋಟಿಂಗ್ ಬೂತ್ ಬಳಿ ಗಲಾಟೆ ನಡೆದಿದೆ ಸರ್ಜಾಪುರದಲ್ಲಿ. ಬೆಂಗಳೂರಿನ ಸರ್ಜಾಪುರದಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ ಸಾಕಷ್ಟು ಒಬ್ರಿಗೊಬ್ರಿಗೆ ಗಲಾಟೆ ನಡೆದಿರ್ತಕ್ಕಂಥದ್ದು. ಕಾರ್ಯಕರ್ತರು ಯಾವ ರೀತಿಯಲ್ಲಿ ಅಸ್ತವ್ಯಸ್ತವಾಗಿ ಕುರ್ಚಿ ಮೇಜುಗಳನ್ನೆಲ್ಲ ಎತ್ತಿಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಒಟ್ಟಾರೆ ಮತದಾನದ ಬೂತ್ನ ಹೊರಗಡೆ ಗಲಾಟೆ ನಡೆದಿದೆ. ಅಲ್ಲಿ ಜನ ಸೇರಿದ್ದಾರೆ, ಗಲಾಟೆ ನಡೀತಾ ಇದೆ. ಪೊಲೀಸರು ಇದ್ದಾರೆ, ಆದರೂ ಕೂಡ ಗಲಾಟೆ ನಡೆದಿದೆ. ಬೂತ್ ಬಳಿ ಮತ ಕೇಳೋದಕ್ಕೆ ಬಂದಾಗ ನಡೆದಿರ್ತಕ್ಕಂಥ ಘಟನೆ. ಬೂತ್ ಬಳಿ ಪಾರ್ಟಿಯೊಂದರ ಕಾರ್ಯಕರ್ತರು ಮತ ಕೇಳೋದಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು, ಎದುರು ಪಾರ್ಟಿಯ ಕಾರ್ಯಕರ್ತರ ಜೊತೆ ಮಾತಿಗೆ ಮಾತು ಬೆಳೆದು, ಜನಗಳ ಜೊತೆ ಕೂಡ ಮಾತಿಗೆ ಮಾತು ಬೆಳೆದು ಗಲಾಟೆ ಆಗಿರ್ತಕ್ಕಂಥದ್ದು ಬೆಂಗಳೂರಿನ ಸರ್ಜಾಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಮತ ಹಾಕೋದಕ್ಕೆ ಬಂದಂಥ ಜನರ ಹತ್ರ ವೋಟ್ ಕೇಳೋಕ್ಕೆ ಬಂದಾಗ, ಅದು ಬೂತ್ ಹತ್ರ ಬಂದು, ಪೋಲಿಂಗ್ ಬೂತ್ ಹತ್ರ ಬಂದು ವೋಟ್ ಕೇಳೋಕ್ಕೆ ಬಂದಾಗ. ಆನೇಕಲ್ ಪ್ರತಿನಿಧಿ ನವೀನ್ ಸಂಪರ್ಕದಲ್ಲಿದ್ದಾರೆ. ನವೀನ್, ಏನ್ ನಡೀತು ಗಲಾಟೆ? ಯಾರು ಮಾಡ್ಕೊಂಡಿದ್ದಾರೆ ಗಲಾಟೆ? ಯಾವ ಪಕ್ಷದ ಕಾರ್ಯಕರ್ತರು? ಏನ್ ನಡೆದಿದೆ? ಶ್ರೀಲಕ್ಷ್ಮಿ, ಸರ್ಜಾಪುರವನ್ನ ಈಗಾಗಲೇ ಇದನ್ನ ಅತಿ ಸೂಕ್ಷ್ಮ ಮತಗಟ್ಟೆ ಅಂತ ಕೂಡ ತೀರ್ಮಾನ ಮಾಡಲಾಗಿತ್ತು. ಆದ್ರೆ ಏನು ಅಲ್ಲಿ ಕಾರ್ಯಕರ್ತರು ಒಳಗಡೆ ಬೂತ್ ಬಳಿ ಹೋಗಿ ಮತ ಕೇಳುವ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಆಗಿತ್ತು. ಈ ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಲಾಗಿರುವ ಕೆಲವೊಬ್ರು ಅಲ್ಲಿ ಇದ್ದಂತ, ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಹಾಕೊಂಡಿದ್ದ ಟೇಬಲ್ ಗಳನ್ನ ಕಿತ್ತು ಎಸೆದು ಚೇರ್ ಗಳನ್ನ ಬಿಸಾಕಿದ್ದಾರೆ ಅನ್ನೋ ಒಂದು ಆರೋಪದ ಮೇರೆಗೆ ಸ್ಥಳದಲ್ಲಿ ಸಾಕಷ್ಟು ಗಲಾಟೆ ಆಯಿತು. ಈ ಸಂದರ್ಭದಲ್ಲಿ ನೂಕಾಟ ತಳ್ಳಾಟಾಗಿ ಕೆಲವರಿಗೆ ಗಾಯಗಳು ಕೂಡ ಆಗಿ ಅವ್ರನ್ನ ಆಸ್ಪತ್ರೆಗೆ ಕರೆದೊಯ್ದರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸ್ಥಳಕ್ಕೆ ಕೂಡಲೇ ಸರ್ಜಾಪುರ ಇನ್ಸ್ಪೆಕ್ಟರ್ ನವೀನ್ ಅವರು ಸೇರಿದಂತೆ ಅಲ್ಲಿ ಇದ್ದಂತಹ ಪೊಲೀಸರೆಲ್ಲರೂ ಬಂದು ಅವರನ್ನ ಚದುರಿಸುವ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಅತಿ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದಾಗಿ ಇದನ್ನ ಪೊಲೀಸರು ಇನ್ನಷ್ಟು ಗಮನ ಹರಿಸಿ ಡಿಆರ್ ಸೇರಿದಂತೆ ಬೇರೆ ಬೇರೆ ಪೊಲೀಸರನ್ನ ನಿಯೋಜನೆ ಮಾಡಬೇಕಾಗಿತ್ತು. ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿದಾರ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಜೊತೆಗೆ ಈಗಾಗಲೇ ಈ ಒಂದು ಸರ್ಜಾಪುರ ಪಟ್ಟಣದಲ್ಲಿ ಆ ಒಂದು ಕಾರ್ಯಕರ್ತರು ಏನು ಒಳಗಡೆ ಹೋಗಿ ತಮ್ಮ ಪಕ್ಷದ ಪರವಾಗಿ ಮತವನ್ನ ಬೂತ್ ನ ಅಕ್ಕಪಕ್ಕದಲ್ಲಿ ಕೇಳ್ತಾ ಇದ್ರು, ಅವ್ರನ್ನ ಒಳಗಡೆ ಬಿಡದೆ ದೂರದಲ್ಲಿ ನಿಲ್ಲಿಸುವಂತದ್ದಾಗಿದ್ರೆ ಈ ಘಟನೆ ನಡೀತಾ ಇರ್ಲಿಲ್ಲ ಅನ್ನೋ ಮಾಹಿತಿಯನ್ನ ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಕಾರ್ಯಕರ್ತರು ಮತ್ತು ಅಲ್ಲಿನ ಏನು ಮುಖಂಡರ ನಡುವೆ ಗೊಂದಲದಲ್ಲಿ ಈಗ ಮತ ಹಾಕುವವರಿಗೆ ಒಂದು ರೀತಿಯ ಗೊಂದಲದ ವಾತಾವರಣ ಎದುರಾಗಿದ್ದು, ಪೊಲೀಸರು ಸ್ಥಳಕ್ಕೆ ಡಿಆರ್ ಸೇರಿದಂತೆ ಬೇರೆ ಬೇರೆ ಸಿಬ್ಬಂದಿಗಳನ್ನು ಕೂಡ ಕರೆಸ್ಕೊಂಡು ಆ ಒಂದು ಗಲಾಟೆ ಮಾಡಿರೋರು ಏನಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ, ಜೊತೆಗೆ ಗಾಯಗೊಂಡಿರೋರನ್ನು ಕೂಡ ಈಗ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂತಹ ಒಂದಷ್ಟು ಕೆಲಸವನ್ನ ಮಾಡಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನವೀನ್ ಡೀಟೇಲ್ಸ್ಗಾಗಿ.